ಅಲ್ಲ ಗಿರ್ಜಕ್ಕ ಇಷ್ಟು ದಿನ ಆ ಮನ್ಯಾಗ ಒಗದು ಇದಾಗ್ಬಿಟ್ಟೈತ್ವ ಇವತ್ತು ಈ ನೀರು ಹರಿಯಾಕತ್ತದ ಹಳ್ಳ ನೋಡಿ ನನಗಂತೂ ಅಷ್ಟು ಜಲಮಕ್ಕೆ ಹಾಕ್ರಕ್ಕೆ ಬಂದಂಗೆ ಆಗೈತೆ ನೋಡು. ಕರೆನಲ್ಲಪ್ಪ ಶಾರವ, ನನಗೆ ಈ ಹಳ್ಳ ಹರಿಯಾಕತ್ತದ ಗೊತ್ತಿಲ್ಲ. ನಾನು ಈಚೆ ಕಡೆ ಹಳ್ಳಕ್ಕೆ ನೀರು ಭಾಳ ಇರ್ತಿರ್ಕಿಲ್ಲಲ್ಲ, ಮನ್ಯಾಗ ಒಗದು ಹಾಕ್ತಿದ್ವಿ ನೋಡಿ ಇಷ್ಟು ದಿನ. ನಾವು ಮೊನ್ನೆ ಈಕೆ ಅಂದ ನನಗೆ ಕ್ವಾನಿ ಬಸಮ್ಮನ ಸ್ವಸ್ತ್ಯಾರಿಬ್ಬರು ಅವ್ಗೆ ಇದು ಮಿಷನ್ಗೆ ಹಾಕಿಸ್ಕೊಂಬಂದಿದ್ವು ಸಾನ್ಗಿ ಬಿಡ್ಕೆನು ಕಡ್ಲಿ ಗೋಧಿ. ಅವರು ಇಲ್ಲೇ ಬಂದು ತೊಳ್ಕೊಂಡು ಹೋಗ್ಯಾರ ಅಂತ ಅವನು ತೊಳಿಕಾಳು ಹೊಳ್ಳಿ ಹಾಸಿಗೆ ನೀರಾಗ ಹಾಕ್ಕೊಂಡು ಹೋಗ್ಯಾವು. ಎಲ್ಲ ಸುಗ್ಗಿ ಆತಲ್ಲ ಈಗ ಉನಿ ಶೆಟ್ರು ಕೈಗೆ ಹಾಕ್ಕೊಳ್ಳೋ ಗ್ಲೌಸು ಅರಿಬಿ ಒಗದು ಹಾಕ್ಕೊಂಡು ಹೋಗ್ಯಾರ. ಅವರು ಹೇಳಿಂದ ಸುದ್ದಿ ಗೊತ್ತಾಯ್ತು ನನಗೆ, ಈ ಹಳ್ಳಕ್ಕೆ ನೀರು ಬಂದೈತಿ, ನೀರು ಹರಿಯಾಕತ್ತೈತೆ ಅಂತ. ಅದಕ್ಕೆ ನಿಮಗೂ ಹೇಳಿ ನಾನು ಇವತ್ತು ಹೇಳಿ ನಿಮ್ಮನ್ನು ಕರ್ಕೊಂಡ್ಬಂದು ನೋಡಿ ಅರ್ಬಿ ಹೋಗ್ಯಾಕ. ಎಷ್ಟು ದಿನ ಆಗಿತ್ತಲ್ಲ ಗಿರ್ಜಕ್ಕ ಹಳ್ಳಕ್ಕೆ ಬರಲ್ಲೇ, ಗಂಡಾಪಟ್ಟಿ ದಿನ ಆಗಿತ್ತು. ಆಗ ಹಳ್ಳಕ್ಕೆ ಬರ್ತಿದ್ದೀವಿ ಅರ್ಬಿ ಹೋಗ್ಯಾಕ ಎಲ್ಲರೂ ಕೂಡಿ ಮಾತಾಡ್ಕೊಂಡು ತಾಸು 2 ತಾಸು ಅರ್ಬಿ ಹಾಕ್ಕೊಂಡು ಹಾಕಿದ್ವಿ. ಈಗ ಎಲ್ಲಿವ ಅಲ್ಲೇ ಬಾಗಿಲಾಗ ನಳ ಬರ್ತಾವೆ, ಅಲ್ಲೇ ಒಬ್ಬ ಬಡ್ದು ಹಾಕೋದಾಗಿತ್ತು. ಲಂತವ ನಿಂದು ಸಬ್ಕಾರ ಸಿಗ್ತಾನಿಲ್ಲ, ಸಬ್ಕಾರ ಹುಡುಕುದ್ರಾಗದಿ ಅಲ್ಲಿ ನಾನು ನೆನೈತನ ಬಿಡೋದಲ್ಲೇ ನೀರಾಗ. ನೋಡ ಗಿರ್ಜಕ್ಕ ಸಿಗಾವಲ್ದು ಅಲ್ಲ, ಬಂದು ಅರ್ಬಿ ತೋಸು ಪುರ್ಸತ್ತಿಲ್ಲ, ನಾ ಸಬ್ಕಾರ ಜಾರದು ಹೋಗ್ಬಿಡ್ತು. ಇನ್ನೂ ಅರ್ಬಿನಾರ ತೋರಿಸಿಲ್ಲ, ನಾನು ಒಗದಿಲ್ಲವ. ನಮ್ಮ ಅತ್ತಿ ಬೈತಾ ಸಬ್ಕಾರ ಕಳ್ಕೊಂಡು ಬಂದೇನಂದ್ರೆ, ಇವ ನಮ್ಮ ಹಂತಲ್ಲೇ ಇದು ತೊಗೊಂಡು ಒಗದು ಹಾಕೊಲ್ಲಪ್ಪ ಇವತ್ತೊಂದು ದಿನ ಬಾ, ಅದೇನು ಸಿಗುತ್ತೇನಿಲ್ಲ. ಹೌದು ಬಾರ ಅಲ್ಲಂತವ, ಇಲ್ಲಿ ನಂದೊಟ್ಟು ಸಬ್ಕಾರ ಪುಡಿ ಐತೆ ನೋಡು, ತೊಗೊಂಡು ಅರ್ಬಿ ತೋರಿಸ್ಬಾ, ಸಬ್ಕಾರ ಪುಡಿ ನೀರು ಮಾಡಿ ಅರ್ಬಿ ತೋರಿಸಿಡ್ಬಾ. ಲಲ್ತಕ್ಕಂದೊಟ್ಟು ಸಬ್ಕಾರ ಪುಡಿ ಇರ್ಬೇಕು ನೋಡು, ಅದನ್ನ ಅದ್ರಾಗ ತೋರಿಸ್ಬಾ. ಯವ್ವ ನಮ್ಮ ಅತ್ತಿನೂ ಹಂಗೆ ಮಾಡ್ತಾಯಿದ್ಲವ. ಮೊದಲು ಹಳ್ಳಕ್ಕೆ ಬರ್ತಿದ್ವಲ್ಲ, ಮನ್ಯಾಗ ಉಸ್ರಲೆ ಕೂಳು ತಿನ್ನೋದು ಹಾಕಿದ್ದಿಲ್ಲ, ಏಡ್ ತಿಂತೈತೆ ಅಂತಾರೆ ನೋಡು, ಕೂಳು ಅಂತಾರಂತಂದು ತುದಿ ಅವ್ರು ಕೂಡ ಊಟ ಮಾಡಿ ಹಳ್ಳಕ್ಕೆ ಬರ್ಬೇಕಾದ್ರೆ ಕಡೋಲೆ ಅರ್ಬಿಯಾಗ ವಸ್ತ್ರದಾಗ 1-2 ರೊಟ್ಟಿ ಸುಳ್ಳಿ ಸುತ್ಕೊಂಡ್ಬಂದು ಇಲ್ಲಿ ಕುಂತು ತಿಂದು ಅರ್ಬಿ ಹೊಕ್ಕೊಂಡು ಹೊಕ್ಕಿದ್ವಿ. ಹೌದಲ್ಲೇ? ಅಯ್ಯ ನಾನು ಹಂಗೆ ಮಾಡ್ತಿದ್ನಲ್ಲ, ಮತ್ತು ನಾನು ತರ್ತಿರ್ಕಿಲ್ಲ, ಏನಾರ ಮಾಡಿದ್ದಟ್ಟು ಹಾಳ್ಯಾಗ ಹಾಕ್ಕೊಂಡಾರ ಬರ್ತಿದ್ವಿ, ತಿನ್ಸಾರ ತರ್ತಿದ್ವಿ, ಚುಮ್ಮರ್ ಕಾರ್ದನಾರ ತರಾರ, ಎಲೆ ಅಡ್ಕಿ ತರ್ತಿದ್ವಿ. ಇವತ್ತು ನೀನು ಏನು ಹೇಳಿಲ್ಲ, ನನಗೂ ಏನು ಗೊತ್ತಾಗಲಿಲ್ಲ, ಹಂಗೆ ಬಂದ್ವಿ ಇವತ್ತು. ಆಲ್ ತೊಗೋರಿವ, ಇವತ್ತೊಂದು ದಿನ ಆಗೈತಿ. ಮತ್ತು ನಾಳೆಗೆ ಬರುವಾಗ ನಿನಗೆ ಏನು ಕಟ್ಕೊಂಬರೋಂಗಕತ್ತದ ನೀ ಕಟ್ಕೊಂಬ, ನಾವು ಕಟ್ಕೊಂಬರ್ತೇವೆ. ತಿಂದು ಅರ್ಬಿ ಒಗದು ಹಾಕ್ಕೊಂಡು ಹೋಗೋಣ, ಇಲ್ಲ ಒಗದು ಹಾಕ್ಯಾರ ತಿಂದು ಹೋಗೋಣಂತ. ಅಲ್ಲ ಆಕೆ ಸುರುತಿ ಅದಾಳಲ್ಲ, ಎಷ್ಟು ದಿಮಾಕ್ ನೋಡೋದ್ರದ್ದು, ಎಷ್ಟಾರು ನೈಟಿ ತೊಗೋತಿದ್ದೈತೆ ಅವ್ವ. ಹಂಗೆ ಬಂದದ್ದು ಓನ್ಯಾಗ ಒಂದು ನೈಟಿ ಬಿಡವಲ್ದು, ಹಂಗೋ ಎಲ್ಲನೂ ತೊಗೋತತಿ. ಬಾ ನಮ್ಮಂಗೆ ಮಾಡಿನ, ಆಕೆ ಗಂಡ ಬಸ್ ಹೊಡೆದು ಬಂದದ್ರು ಆಕೆಲ್ಲ ಆಕೆ ಕೈಯಾಗನ, ಆಕೆ ಹೀರತನ ಆಕೆ ಕೈಯಾಗನ. ಈಕೋಬೇಕಿ ತಮ್ಮನ ಹೆಂಡತಿಗೆ ಆರಾಮಿಲ್ಲ ಅಂತಂದು ಅಲ್ಲೇ ಹೋಗಿ ಮನೆ ಹಿಡ್ಕೊಂಡು ಕುಂತ್ಲ ಅತ್ತಿ. ಮತ್ತು ಇವ್ರ ಅಕ್ಕ ತಂಗಿದ ಈಗ ಎಲ್ಲ ಮನ್ಯಾಗ ಇವ್ರದ ಕೈ ಇವ್ರದ ಬೈ, ತಮ್ಗೆ ಏನು ತಿಳ್ತೈತೆ ಅದನ್ನೆಲ್ಲ ತೊಗೋತಾರೆ. ನೋಡುವ, ನಾವು ಇಷ್ಟು ದಿನ ಆತು ಬಂದು 20 ವರ್ಷ ಆತ್ಲೆ ಲಗ್ನ ಆಗಿ ಓನ್ಯಾಗ ಹೋಗಿ ಸತ ಮಾಡಿ ಒಂದು ಏನಾರ ಜಾನಿ ತೊಗೊಂಡೇವಿ ಅನ್ನೋಂಗಿಲ್ಲ. ನಮ್ಮ ಹೊನ್ಯಾಡ್ಕಾದೆ ಮನ್ಯಾಗ ಅವ್ರು ಈಗೀಗ ಬಂದಾರ ನೋಡುವ, ಅವ್ರದ್ದು ಎಷ್ಟು ನಮ್ಮ ಮಕ್ಕಳು ಲಗ್ನಕ್ಕೆ ಬಂದು ನಮಗೂ ಹಳ್ಯಾಗಳು ಬರೋಂಗಾದ್ರು, ಇನ್ನೂ ನಮ್ದೇನು ಸತ ಇಲ್ಲ. ಹಾಗಾಗಿರ್ಜಕ್ಕ ಮತ್ತು ನಮ್ಗೆ ಹಂಗೆ ಕೈ ಹಚ್ಚಿಬಿಟ್ರವ, ನಾವು ಹಂಗೆ ಮಾಡ್ಕೊತ ಬಂದುಬಿಟ್ವಿ. ಈಗ ಬಂದಾರ್ದ ಈಗ ಎಲ್ಲ ನಡೀದು. ನಮ್ಮ ಆಯಿ ಅದಾಳ ನೋಡುವ, ಮನ್ಯಾಗ ನಾವು ಏನಾರು ತೋರಿಸ್ಕೊಂಡೇವೆ ಅನ್ನೋಂಗಿಲ್ಲ, ನಮ್ಮ ಹಿರಿಯಾಗಿ ನನ್ನ ಗಂಡನ ಕಡೆಯಿಂದ ಏನಾರು ತರಿಸ್ಕೊಂಡೆ ಅನ್ನೋಂಗಿಲ್ಲ. ಹುಡುಗರು ಕಾಡೆ ಬಿಡೋಂಗಿಲ್ಲ, ಏನಾರು ಹೇಳಿ ಬಿಡಿಸಿಬಿಡ್ತಾಳೆ. ಹೌದು ಗಿರ್ಜಕ್ಕ, ನಿಮ್ಮ ಅತ್ತಿ ಅಂತಲೇ ಚಾಳೆ ಸುಮಾರು ಭಾಳ ಐತಿ. ಅಲ್ಲ ನಮ್ಮ ಸುವರ್ಣಿ ಯಾವಾಗಿದ್ದರೂ ಅದು ಮೊದಲು ಹುಡುಗನ ಅದ್ರದ್ದು ಹಂಗೈತಿ, ತೆಳ್ಳಗೈತೆ. ಅಯ್ಯ ಇದಕ್ಕೇನು ತಿನ್ನಕ್ಕೆ ಕಡಿಮೆ ಉಣ್ಣಕ್ಕೆ ಕಡಿಮೆ ಹೆಂಗೈತೆ ನೋಡಿ, ನಾಯಿ ಬಿಡು ಕೋಲಾಗೈತಂತ ಆಕೆಗೆ. ಅದು ಹಿಂಗಂತಾಳವ ನನಗಂತ ಬಂದಂದು. ಆಕೆ ಚಾಳೆ ಏನನ್ನ ಬಿಡ, ಮಂದಿಗೆ ಒಂದು ಮಾತಾಡೋ ಚಾಳೆ ಅದಕ್ಕೆ. ಯಾಕವ್ವ ಇಷ್ಟೊತ್ತು ಅರ್ಬಿ ಹೋಗ್ಯಾಕೆ ಹೋಗೋದು? ಅಲ್ಲ ನಾಳೆಗೆ ಹೋಳಿ ಹುಣ್ಣಿಮೆ ಐತಿ, ಅಟ ಮನೆ ಪನಿ ಸುಣ್ಣ ಹಸ್ತಿ ಏನಿಲ್ಲ, ಅರ್ಬಿ ಹೋಗ್ಯಾಕ ಅಟೋ ತಾನ ಹೋದ್ರೆ ಮನ್ಯಾನ ಉದ್ಯೋಗ ಮಾಡೋರು ಯಾರು ಹೆಂಗದ? ಅಯ್ಯ ಅತ್ತಿ ಬಂದು ಭಾಳ ತಾತ್ರಿ, ನಾನು ಹಿತ್ತಲಾಗ ಅರ್ಬಿ ಒಣಾಕಿ ಬರಾಕತ್ತೇನೆ ರೀ. ಬರವಲ್ಲ ಯಾಕೆ ಒಟ್ಟು ಮನೆ ಬಾಳೆದ ಕಡೆ ಎಸನ ಇರ್ಬೇಕು. ಹೋಗಿ ಒಳಗೋಗಿ ಬಡ ಊಟ ಮಾಡಿ ಸುಣ್ಣ ಹಚ್ಚೋ ಅಡುಗೆ ಮನೆಗೆ, ಹುಷಿಗೆ ಕಟ್ಟಿಗೆ ಚವನಿಗೆ ಅದು ಸುಣ್ಣ ಹಚ್ಕೋ. ಮತ್ತು ಸಂಜೆ ಮುಂದೆ ಕಾಮನ್ನಾಗ ಎಡೆ ಕೊಡೋದು, ಅಡುಗೆ ಮಾಡ್ಬೇಕು. ಎಡೆ ಕೊಡಕ್ಕೆ ಅಡುಗೆ ಬಡ ಸುಣ್ಣ ಹಚ್ಕೊಂಡು ತಲೆ ತೊಳ್ಕೊಂಡು ಅಡುಗೆ ಮಾಡಕ್ಕೆ ಕುಂದ್ರು. ಹ್ಞೂ ರೀ ಹೊಕ್ಕೇನು ರೀ, ಊಟ ಮಾಡಿ ಸುಣ್ಣ ಹಚ್ಚಕ್ಕೆ ಚಾಲೂ ಮಾಡ್ತೇನೆ ನಾನು ಒಟ್ಟು ಅವು ಮಿಷಿನ್ಗೆ ಹಾಕಿಸ್ಕೊಂಬಂದದ್ದು ಮನಕಾಳದವು ಸಾನ್ಸೋದು ಅದು ನೋಡ್ತೇನೆ. ಒಗಾತಿ ಅಕ್ಕಾವ ಏನಿಲ್ಲ ನನಗೆ ಮಾಡ್ತೇನೆ. ಮತ್ತು ನೀನು ಯಾವಾಗ ಮಾಡ್ಬೇಕು ಒಗಾತಿ ಅಲ್ಲೇ ಕುಂತ್ಬಿಟ್ಟಾವು ಚೀಲ ಹಿಡ್ಕೊಂಡು. ಓಕೆ, ನನಗೆ ಮರನ ಸಾನ್ಗಿನ ಬುಟ್ಟಿನ ತಂದು ಕೊಡ. ನೀನು ಹಸ್ ಮಾಡಕ್ಕೆ ಕುಂತಿದ್ರಲ್ರಿ, ಸಾನ್ಗಿ ಮರ ಅಲ್ಲೇ ಅದಾವ್ರಿ. ಬುಟ್ಟಿನ ನಾನು ತೊಗೊಂಡಿದ್ದೆ ರೀ ಅರ್ಬಿ ಒಗ್ಯಾಕೆ ಹೋಗಾಕ. ಬುಟ್ಟಿನ ಬಿಸಿಲಿಗೆ ಇಟ್ಟೇನೆ ರೀ. ಸಾನ್ಗಿ ಮರ ಅಲ್ಲೇ ಅದಾವ ನೋಡ್ರಿ, ಕಾಳು ಇಟ್ಟಲ್ಲೇನ. ಆತು ಹೋಗಿ ಸುಣ್ಣ ಹಚ್ಚ. ಯವ್ವ ನೀ ನಮ್ಮ ಅತ್ತಿಗೆ ಪುರ್ಸತ್ತ ಆಗೋಂಗಿಲ್ಲ, ಅರ್ಬಿ ಹೋಗ್ಯಾಕೆ ಹೋಗ್ಯಾನ ನೋಡು ಎಷ್ಟೊತ್ತು ಅಂತಾಳೆ. ನೋಡ್ರಿವ ಇನ್ನು ನಾಳೆಗೆ ಹೋಳಿ ಹುಣ್ಣಿಮೆ ಐತಲ್ಲ, ನಾನು ಮನೆ ಸಾರಿಸ್ಬೇಕು. ಮನೆ ಸಾರಿಸಿ ಮತ್ತು ಜಳಕ ಮಾಡ್ಕೊಂಡು ತಲೆ ತೊಳ್ಕೊಂಡು ಕಾಮನ್ನಾಗ ಎಡೆ ಕೊಡ್ತಾರಲ್ಲ, ಅಡುಗೆ ಮಾಡ್ಬೇಕ್ರಿ ಫ್ರೆಂಡ್ಸ. ನಾನು ಹೊಕ್ಕೇನು ರೀ.
ಗಿರ್ಜಕ್ಕ ಏನು ಮಾಡಾಕತ್ತೀವಿ ಮತ್ತು ಸಂಜೆ ಮುಂದೆ ಕಾಮನಾಗ ಎಡಿ ಕೊಡಾಕ ಗಾರ್ಗಿ ಮಾಡ್ಬೇಕಂತ ಮಾಡೀನಿ. ನಿಮ್ಮ ಮನ್ಯಾಗ ಕುಂಬಳಕಾದವು ಮೊನ್ನೆ ಒಯ್ಯಿ ಅಂದಿದ್ದೆಲ್ಲ, ಈಗ ಕೋಡ ಹೋಗಿ ಅದನ್ನು ಕುಂಬಳಕಾಯಿನ ಗಾರ್ಗಿನ ಮಾಡಾಕ ಇಡ್ತಾನೆ. ಅಯ್ಯಯ್ಯ ಶಾರವ್ವ, ನಮ್ಮ ಅತ್ತೆಯನವ್ರು ಅದರಲ್ಲಿ ಹೆಂಗೆ ಮಾಡೋದು ಈಗ? ಆಕೆ ಮೊನ್ನೆ ಮಗಳ ಮನೆಗೆ ಹೋಗಿದ್ಲವ, ಮೊಮ್ಮಗಳು ಹಡದಿದ್ಲು, ಡೆಲಿವರಿ ಆಗಿತ್ತು, ಅಲ್ಲೇ ಇದ್ಲು ಊರಾಗ. ಅವಾಗ ನನಗೆ ತಿಳ್ದಂಗೆ ಬೇಕಾದಾರಿಗೆ ಕುಂಬಳಕಾಯಿ ಕೊಡೋದು, ಕೇಳಿದ್ದೆಲ್ಲ ಕೊಡೋದು ಮಾಡ್ತಿದ್ದೆ. ಈಗ ಆಕೆ ಬಂದಾಳಲ್ವ, ಆಕಿನ ಕೇಳೇ ಕೊಡಬೇಕು. ಹೌದಾ, ಆಯಿ ಅದಾಳ? ನಿಮ್ಮ ಆಯಿ ಏನೋ ಕೊಡಿದ್ರು ಬಿಡಿ ಆಕೆ. ಇಲ್ಲ, ನಾನು ನಮ್ಮ ಮನೆಗೆ ಈಗ ನಾನು ಕಾಮನ್ಗೆ ಅಡುಗೆ ಮಾಡ್ಬೇಕಲ್ಲ ಎಡಿ ಕೊಡಕ್ಕೆ, ಅವಾಗ ಒಂದು ಕುಂಬಳಕಾಯಿನ ತೊಗೊಂಡು ಹೊಡ್ಕೊತಾನೆ. ಅದ್ರಾಗ ಒಂದು ಅರ್ಧ ಹುಡುಗರ ಕೈಯಾಗ ಕೊಟ್ಟು ಕಳಿಸ್ತಾನೆ, ತಗೋ ನಿಮ್ಮ ಮನೆಗೆ ನೀನು ಮಾಡುವಂತೆ. 5 ಗಂಟೆಗೆ ಸಾಲಿಲಿದ್ದ ಬರ್ತಾವು, ಬಂದು ಅಂದ್ರೆ ಹುಡುಗರ ಕೈ ಕೊಟ್ಟು ಕಳಿಸ್ತಾನೆ. 5 ಗಂಟೆಗೆ ಇನ್ನೂ ತಾಸು 1.5 ತಾಸು ಬಿಡುವ ಅವ್ರು ಬರೋದು. ಏನು ಮಾಡಲಿ, ಇನ್ನೂ ನಂದು ಸಾರಿಸೋದೈತಿ. ಸಾರಿಸಿ ಜಳಕ ಮಾಡಿ ಆಮೇಲೆ ಕುಂಬಳಕಾಯಿ ಹೊಡ್ಕೊಂಡು ಗಾರಿಗೆ ಮಾಡಕ್ಕೆ ಕುಂದ್ರಾಕಿನ. ತಗೋರ ಹೋಗ್ಯಾನಾಗ ಹುಡುಗರ ಕೈ ಕೊಟ್ಟು ಕಳಿಸ್. ತಂಗಿ, ನಂಗೆ ಒಂದು ಚರ್ ನೀರು ತಂದು ಕೊಡಿವ. ಏನು ಬಿಸಿಲು ಐತಿವ, ಜಳ ಹಾಕತ್ ನೋಡು. ಗುಡಿಯಾಗೂ ಜಳ ಹೊಡ್ಯಾಕತ್ಬಿಟ್ಟತ್ ವೀರಪ್ಪಜ್ಜನ ಗುಡಿನ. ಮಾವಾರ ಕಲ್ಲಿಂದಲ್ರಿ, ಅದು ತಂಪಿರ್ಬೇಕ್ರಿ, ಜುನು ಅಂತಿರ್ಬೇಕಲ್ರಿ ಗುಡಿ. ಕಲ್ಲಲ್ವೇ ಬಿಸಿಲಿಗೆ ಕಾಯ್ತೈತೆ. ಈ ಎಳೆಕಂದ್ರೆ ಅರ್ಜಳ ಹೊಡ್ಯಾಕತ್ ಬಿಡ್ತೈತೆವ. ಎಲ್ಲರೂ ಹೊಲ್ದಾಗಿಂದ ಬಂದು ಅಲ್ಲೇ ಮಕ್ಕೊಂಡು ಬೇಸರ ಕಳ್ಕೊತಾವು.